ಏ ಕಿಟ್ಟಪ್ಪ, ಏ ಕಿಟ್ಟಪ್ಪ, ಬರ್ರಿ ಬರ್ರಿ ಕಾಕ ಬರ್ರಿ ಬರ್ಲಿ. ಬರ್ರಿ 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 ಗೀತವ್ ಏನಂತಾಳ? ಮತ್ ಹೋಗ್ಯಾಳ ನೋಡ್ರಿ ಇವತ್ತು ಆಕಿನ ಹಿಡಿದು ಕೂಡ್ಸೋದು ಭಾಳ ಕಠಿಣ ಅದ. ಹೌದ್ರಿ, ಇದೇನಿದೆ ಫ್ರೀಗಳು ಬಂದಾವೆಲ್ಲ. ಆದ್ರೆ ನೀವಂತ ಸಂಭಾಯ್ತಿದ್ದಿ. ಹಂಗೇನಿಲ್ಲ ಬರ್ರಿ ಬರ್ರಿ. ಮತ್ತೇನದಾವ್ ಯಾಕೆ ಯಾವಾಗ ಬಂದಾಗ್ತದಂದ್ರೆ ಇವು ಪುಕ್ಕಟ ಬಸ್ ಬಂದ್ ಆಗ್ಬೇಕು ನೋಡಿ. ಇವು ಪುಕ್ಕಟ ಯೋಜನೆಗಳು ಬಂದಾದಾಗನೇ ಎಲ್ಲ ಬಂದಾದಾಗ ಕೂಡ್ತಾಳ ಮನ್ಯಾಗ. ಹೌದೌದು. ಯಾಕಂದ್ರೆ ನೀ ರೊಕ್ಕ ಲಿಮಿಟೆಡ್ ಕೊಡವನ ಅವು 8 ದಿನ ಮುಗಿತಾವ ಆಕಿ ತಿರ್ಗಾಡೋದಕ್ಕೆ. ಹೌದೌದೌದು. ಅದಕ್ಕೆ ಯಾರ್ರಿ ಇವ್ರು? ಇವ್ರು ನೋಡಪ್ಪ, ರಾಯಬಾಗ್ದಿಂದ ಬೀರಪ್ಪನ ಕರ್ಕೊಂಡ್ ಬಂದಿನ್ ನೋಡು. ಹಾ ಬರ್ರಿ ಬರ್ರಿ. ಬೀರಪ್ಪ ಭಾಳ ಬೆಸ್ಟ್ ಇದ್ದ ನಾವು. ಬೀರಪ್ಪ ಇದ್ರ ಬರ್ರಿ. ಆರಾಮ್ರಿ? ಆರಾಮ್ ನೋಡ್ರಿ, ಆರಾಮ್ ನೋಡ್ರಿ. ನೋಡ್ಲಾ ಅವ್ನ ರುಮಾಲ, ಅವ್ನ್ ಇದು ದೋತ್ರ, ಏನ್ ಮಾಡ್ತಾರ ಅವ್ನ ಅಂಗಿ ನೋಡು. ಜಗ್ಗಿ ಸಾಲಿ ಕಲ್ತು ಕುರಿಗಾಯಿ ಮಾಡ್ಕೋತ ಒಂದ್ ದೊಡ್ಡ ಉದ್ಯಮನೆ ಮಾಡ್ಯಾನು. ನಮ್ ಭಾಳ ಸಂತೋಷ ಅನ್ನಿಸ್ತದಲ್ಲ. ಹೌದ್ರಿ. ಯಾಕಂದ್ರೆ ನಾವು ಪ್ರಾಪರ್ಟಿ ಇರ್ತದ, ಅದನ್ನೆಲ್ಲ ಬರೇ ಒಂದು ಉದ್ಯೋಗ ಅಂತ ಬೆಂಗಳೂರಿಗೆ ಹೋದ್ರ ಎಲ್ಲೇ ಹೋದ್ರ ಪ್ರಾಪರ್ಟಿ ಹಾಳಾಗ್ತದ. ತಂದೆ ತಾಯಿ ನೋಡೋರು ಇರಂಗಿಲ್ಲ. ಮತ್ ನಮ್ಮ ಮೂಲ ಬೇರನ್ನ ಬಿಟ್ಟು ಹೋಗ್ತೀವ್ರಿ. ಅಲ್ಲಿ ನಮ್ಮ ಊರಿನ ಬಗ್ಗೆ ಇನ್ನೊಬ್ರು ಮುಂದಿನ ಪೀಳಿಗೆಗೆ ಹೇಳೋರು ಯಾರು? ಸಾಲಿ ಕಲಿಬೇಕು. ಸಾಲಿ ಕಲೀಲಿ, ಒಂದ್ ಅಕ್ಷರ ಜ್ಞಾನ ಬರ್ಲಿ, ಎಲ್ಲಾ ಒಪ್ಕೊಳ್ಳಿ. ಬಂದ ನಮ್ಮೂರ ನಮ್ಮ ಮನಿ ಬಿಡಬಾರ್ದಿದ್ರೆ. ಬೀರಪ್ಪ ಬಂದನ್ ಕೇಳಲ್ಲ ಏನಂತಾನ? ಬಾಜು ಮನಿ ಕಾಕ ಕಿಟ್ಟಪ್ಪ ಬಂದಾನ. ಮತ್ರಿ ಹೆಂಗ್ ನಡೆದ್ರಿ ಎಲ್ಲ? ಎಲ್ಲಾ ಚಲೋ ನಡೆದೈತ್ರಿ. ಮತ್ತೆ ಏನೆಲ್ಲ ನೀವು ಮಾಡ್ತೀರಿ? ಕುರಿ ಸಾಕ್ತೇವು. ಕುರಿ ಮಾರೇ ನಮ್ಗೆ ಜೀವನ ಮಾಡ್ತೇವು. ಬೀರಪ್ಪ ಇದ್ರ ಒಂದ್ ಕುರಿಗೆ 6,000 ಮರಿ. ಕುರಿ ಮಾರುದಿಲ್ಲ, ಮರಿ ಮಾರ್ತೀವಿ. ಅದ್ರ ಹುಟ್ಟಿದ ಮರಿಗಳು ಮಾರ್ತೀವಿ. ಅದನ್ನ ಮಾರಿ ನಮ್ಮ ಅಂದ್ರೆ ಅವ್ ಎಷ್ಟು ತಿಂಗಳಾಗಿರ್ತದ? 3-4 ತಿಂಗಳಿಗೆ ಮಾರ್ತೀವಿ. ಎತ್ತರ ಇರ್ತಾವ, ಅಷ್ಟಾಗಿ ಬೆಳೆದಿರ್ತಾವ, ಎತ್ತರ ಇರ್ತಾವ. ಅಲ್ಲಪ್ಪ, ನೀ ಊರಾಗೆ ಇರ್ಬೇಕನ್ನೋದು ಯಾಕೆ ಠರಾವ ಮಾಡಿದಿ? ಅದ್ ನಮ್ಮ ಮೂಲ ಕಸಬು ಐತ್ರಿ, ಮಾಡ್ಕೊಂಡು ಹೋಗ್ಬೇಕಾಗಿದಿ. ನಿಮ್ದು ಕಸಬಲ್ಲ? ಕಸಬು. ಅದರೊಳಗ ನಾವು ಕುರಿ ಮೇಸ್ಕೋತ ಅದ್ರೊಳಗ ಸುಖ ಕಂಡೀವಿ. ನಿಮ್ ಜೀವನ ಮಾಡ್ಕೊಂಡಿವಿ. ನೀವಪ್ಪಾರ ಏನ್ ಮಾಡ್ತಿದ್ರಿ ಬೀರಪ್ಪ? ಅವ್ರು ಮೊದಲಿಂದ ಕುರಿ ಸಾಕಾಣಿಕೆ ಮಾಡ್ತೇವೆ. ಕುರಿ ಸಾಕಾಣಿಕೆ ನಿಮ್ಮ ಮುತ್ಯ ಅಜ್ಜಾನು ಕುರಿ ಮೇಸ್ಕೋತ ಊರಿಂದ ಊರ ತಿರುಗಾಡುತ್ತಾ ನೀರು ಮೇವು ಇದ್ದಲ್ಲಿ ಹೋಗ್ತಾರ. ಕಿಟ್ಟಪ್ಪ ನಮ್ ಬಳಗ ಎಲ್ಲ ಸ್ವಲ್ಪ ಇರ್ತದ. ಇವ್ರ ಬಳಗ ಭಾಳ ನೋಡು. ಹೊರಗೊಂಡು ಚಾ ಬೇರೆ ಬೇರೆ ಊರಿಗೆ ಹೋದಾಗ ಬೇರೆ ರೈತರನ್ನ ಹಚ್ಕೊಂಡು ಸಾವುಕಾರ ಗೌಡ್ರ ಅನ್ಕೊಂತ ಅವ್ರ ಹೊಲ್ದಾಗ ಕುರಿ ಮೇಯ್ಸ್ಕೊಂತ ಗಿಡಗಳ ಕಡದು ಕುರಿಗಳಿಗೆ ಮೇಯ್ಸ್ಕೊಂತ ಹೋಗ್ತೇವು. ಮತ್ತ ನಮ್ಮ ಮೂಲ ಇವೆಲ್ಲ ಈಗ ಸಿಗಿ ಹುಣ್ಣಿಮೆ ಆಗಿರ್ಬೋದು, ಉಳ್ಕಿದ್ದೆಲ್ಲ ಏನಿರ್ತಾವಲ್ಲ ಕಾಕ, ಇವ್ರ ನೋಡ್ರಿ ಎಲ್ಲಾ ಇದನ್ನ ಮಾಡೋರ ಕುರಿಗಾಯಿಗಳನ್ನ. ಯಾಕಂದ್ರ ಅವರು ನಮ್ಮ ಊರಿಂದ ಊರಿಗೆಲ್ಲ ಅದನ್ನ ಪಸರಿಸ್ತಾರ ಎಲ್ಲಾ ಕಡೆ. ಆರಾಮ್ ತಿರುಗಾಡ್ಕೊಂತ ಹೋಗ್ತಾರ. ಸ್ವತಂತ್ರ ಜೀವನ ನೋಡು, ಹಾರಾಡ್ಕೋತ್ ನಕ್ಕೋತ್ ಹೋಗ್ತಿರ್ತಾರ. ಹೇ ಬಡಗಿ ತೋರಿಸಿ ದಿನಾಲು ಹೊಸ ಮನಿನ ಕಟ್ಕೊಂತ ಹೋಗ್ತೇವೆ. ಹೊಸ ಮನಿನೇ. ಎಲ್ಲಿ ಹೋಗ್ತೀರ ಅಲ್ಲಿ ಮನಿ? ಹೊಸ ಮನಿನ, ಹೊಸ ಜಾಗ, ಹೊಸ ನೆಲ. ವೀರಪ್ಪ, ನನಗೆ ಭಾಳ ಸಂತೋಷ ಅನ್ನಿಸ್ತದಲ್ಲ? ತುಂಬಾ ಸಂತೋಷ ಆಗ್ತದೆ. ಈಗೇನು ನಾವು ಕುರಿಗಳಿಗೆ ಈಗ ಆರಾಮಿಲ್ಲ ಅಂದ್ರೆ ನೀವು ಹೆಂಗೆ ತಿಳ್ಕೊತೀವಿ ವೀರಪ್ಪ? 100-200 ಕುರಿ ಇದ್ರು ಸಾಯಂಕಾಲ ಅದ್ರೊಳಗೆ ಹಿಂದ್ ಬೀಳ್ತೈತಿ. ನಿಂತು ಮುಖ ಸಪ್ಪು ಮಾಡ್ತೈತಿ. ಯಾಕೋ ಕೆನ್ಸಪ್ಪ ಯಾಕೆ ಕುರಿ ಸಪ್ಪಗಾಗಿದ್ಯೋ, ಏನಾಗಿತ್ತು ನೋಡು. ಅದಕ್ಕೆ ಅಲ್ಲಿ ನೋಡಿದಾಗ ಜ್ವರಾರೇ ಬಂದಿರ್ತಾವ, ಕೆಮ್ಮರಿ ಹತ್ತಿರದೆ. ಮತ್ತು ಸಾಯಂಕಾಲ ನಮ್ಮ ಕಡೆ ಎಲ್ಲ ಔಷಧಿ ಇರ್ತಾವ, ಇಂಜೆಕ್ಷನ್ ಮಾಡಿ ಕಡಿಮೆ ಮಾಡ್ತೀವಿ. ಪಶುವೈದ್ಯ ಡಾಕ್ಟರ್ ಕಡೆ ಹೋಗಂಗಿಲ್ಲ? ಪಶುವಿದ್ಯೆ ಅವ್ರ ಕಡೆ ಹೋಗೋದಿಲ್ಲ. ಅವ್ರನ್ನ ಕರೆದು ಅವ್ರು ಇಲ್ಲಿ ಬಂದು ಇಂಜೆಕ್ಷನ್ ಮಾಡ್ಬೇಕಾದ್ರೆ ನಮ್ಮ ಕುರಿ ಉಳಿದಿಲ್ಲ. ಗುಡ್ದಾಗಿರೋರು ಅದ ದಾರಿ ನೋಡ್ರಿನ ಅವ್ರು ಪಶು ಅಧಿಕಾರಿಗಳು ಬರೋದೇ ಇಲ್ಲ. ಮತ್ರಿ ಇವ್ರ ಈಗ ಇದೆಲ್ಲ ಬರ್ತಾವಲ್ರಿ, ಈಗ ತೋಳೆಲ್ಲ ಬರ್ತಾವ್ರಿ, ಆಮೇಲೆ ಬೇರೆ ಬೇರೆ ಕಾಡು ಪ್ರಾಣಿಗಳು ಬರ್ತಾವ. ಮತ್ತ ಅದರಿಂದ ಹೆಂಗ ಇದನ್ ಮಾಡ್ತೀರಿ, ಜೋಪಾನ ಮಾಡ್ತೀರಿ? ತೋಳಗಳಿಗೆ ನಾವು ಚಲೋ ದೊಡ್ಡ ನಾಯಿಗಳು ಸಾಕಿರ್ತೀವಿ. ನಾಯಿಗಳು ತಪ್ಪಿಸಿ ಹೋದ್ರ ಅದ ನಮ್ಮದೊಂದು ಹೋದ್ರೆ ಖುಷಿ ಪಡ್ತೇವೆ. ತೋಳ ಬಡಿದಿಲ್ಲ, ಹೊಡಿದಿಲ್ಲ. ಯಾಕ್ರಿ ಹಂಗ್ಯಾಕ್ರಿ? ಅದು ನಮ್ಮದು ಇದೆ ರೀ. ತೋಳ ಹೋದ್ರೆ ನಮ್ಮ ಕುರಿಗಳಿಗೆ ಸುಖ. ಕುರಿಗಳಿಗೆ ರೋಗ ಇಲ್ಲ, ತೋಳ ಒಯ್ಬೇಕು. ಅದು ಒಂದ ನಮ್ಗ ಮೊದಲಿಂದ ಅಜ್ಜ ಮುತ್ತಾಜರ್ ಹೇಳ್ಕೊಂತ ಬಂದಾರ. ಮೂಢನಂಬಿಕೆ ಇರ್ಬೇಕು ನೋಡ. ಇಲ್ಲ ತೋಳ ಬಂದ ಕುರಿ ಮರಿ ಓದೈತಿ ಅಂತಂದ್ರ ಏನೋ ಕುರಿ ಒಳಗ ರೋಗ ಇಲ್ಲ, ರುಜಿನ ಎಷ್ಟು ಇದ್ರ ಹಿಂದ ವೈಜ್ಞಾನಿಕ ಇದನ್ನ ನೋಡಿ. ಹೌದು, ಯಾಕಂದ್ರ ತೋಳ ಎಲ್ಲ ಅದು ಚಲೋ ನೋಡಿನ ತಗೋತದ. ಆ ರೀತಿ ಅವ್ರು ಗುರ್ತಾಡ್ತಾರ. ಯಾವ ಸಂತೋಷ ಪಡ್ತಾರ. ಹೌದು. ಬಡಿಯಂಗಿಲ್ಲ ಬೈಯಂಗಿಲ್ಲ. ನಾಯಿಗಳು ಅದು ಹಿಡಿದ್ರ ಮಾಡ್ರ ಬಿಡಿಸ್ತೇವಿ. ನಾಯಿ ಹಿಡಿದ್ರೆ ಬಿಡಿಸ್ತೀರಿ? ಬಿಡಿಸ್ತೀವಿ. ಆದ್ರ ಅಲರ್ಟ್
ಅಂದ್ರೆ ಒಟ್ಟು ನಾಯಿಗಳು ಚಲೋ ದೊಡ್ಡ ಹುಲಿ ಅಂತ ನಾಯಿ ಸಾಕಿರ್ತೀವಿ. ಹುಲಿ ಅಂತ ಬೀರಪ್ಪ ಈಗ ಹೊರಗ್ ನಾವು ಬೇರೆ ಒಂದೆರಡು ಮರಿಗಳು ತಂದ್ರ ಊರಾಗಿನ ನಾಯಿಗಳೆಲ್ಲ ಹರಿದು ತಿಂದ್ ಬಿಡ್ತಾವ. ಅದು ಇವ್ರ ನಾಯಿಗಳು ಎಷ್ಟ್ ಹೆಂಗಿರ್ತಾವ ಮನುಷ್ಯ ದೋಸ್ತಿ ಮಾಡ್ಕೊಂಡಿರ್ತಾವಿಲ್ಲ ಕುರಿ ಕೂಡ. ಅವು ಇದನ್ ಬಿಟ್ಟು ಹೊಂಟು ಅಂದ್ರ ಹಾದಿ ಬಿಟ್ಟ ಎಷ್ಟ್ ಚಂದ ಅವ್ನ ಮತ್ತ ಹಾದಿ ತಂದ್ ನಿಲ್ಲಿಸ್ತಾವ. ನಾಯಿಗಳ ಒಂದ್ ಸೆಕ್ಯೂರಿಟಿ ಗಾರ್ಡ್ ಗತೆ ಕೆಲಸ ಮಾಡ್ತಾವ. ಅದ್ ಹೆಂಗ್ ಟ್ರೈನಿಂಗ್ ಕೊಟ್ಟಿರ್ತೀರಿ? ಅದು ಮೊದಲಿಂದ ಅದು ಕುರಿ ಒಳಗ ಬೆಳೆದ್ ಬಂದಿರ್ತೈತಿ. ಕುರಿ ಒಳಗ ಇಳ್ದಾಗ ಅಲ್ಲೇ ತಿರ್ಗಾಡಿ ಅಲ್ಲೇ ತಿಂದು ಮಾಡಿ ಅದ್ರದ್ದು ಹಾಲ ಕುಡ್ತಿರ್ತೈತಿ. ಅದ್ರ ಋಣ ತೀರ್ಸ್ತೈತಿ, ಅದ್ರ ಕವಲ ಮಾಡ್ತೈತಿ. ನೋಡ್ ವೀರಪ್ಪ ಎಷ್ಟ್ ಚಂದ ಹೇಳ್ದ. ಆ ಋಣ ತೀರಿಸ್ತದ, ಅದಕ್ಕೆ ಕಾವಲ ಮಾಡ್ತದ. ಆ ಪ್ರಾಣಿಗೆ ಇಷ್ಟ ಇರ್ತದ, ನಾವು ಮನುಷ್ಯರಿಗೆ ಎಷ್ಟಿರ್ಬೇಕು? ಅವ ಎಲ್ಲೇ ದೂರ ಹೋದ್ರ ಮಾಡ್ರ ಯಾರು ಇಲ್ಲ ಅದ್ರ ಅಡ್ಡ ಹೋಗಿ ಕರ್ಕೊಂಡ್ ಬಂದ ಮತ್ತ ಅಲ್ಲೇ ಅದ ಜಾಗ ನಿಲ್ಲಿಸ್ತಾವ ಸಣ್ಣ ಮರಿಗಳು ದೂರ ಹೋದಾಗ. ಮತ್ ಬ್ಯಾರೆದವ್ರು ಹೊರಗಿನ ಯಾರೇ ಬಂದ್ ಮರಿಗಳು ಮುಟ್ಟಾಕತ್ರ ಅವ್ರು ಬೆಣ್ಣೆ ಹೋಗ್ತಾವ. ಆ ಮುಟ್ಟಾಕ ಬಿಡಂಗಿಲ್ಲ ಅವನ. ಅಲ್ಲ ಹುಡುಗರಿಗಂತೂ ಬೀರಪ್ಪ ಕುರಿ ಅಂದ್ರೆ ಬಹಳ ಪ್ರೀತಿ. ಆಟ ಆಡ್ತಾವ ಮನ್ಯಾಗ, ಕುರಿ ಬೇಕೇ ಆ ಊರ್ ಕುರಿ ಈ ಊರ್ ಕುರಿ. ಮತ್ತ ಅವ್ರ ಉಣ್ಣಿ ಎಲ್ಲಾ ಕಟ್ಟಿದ್ರಲ್ಲ ಕಾಕ, ಸಣ್ಣಾಗಿದ್ದಾಗ ಬಂದ್ರೆ ಹುಡುಗರು ಅಂಜಬಾರ್ದಂತೆ ಉಡ್ದಾರ್ಕೆಲ್ಲ ಅದನ್ನ ಮಾಡ್ತಿರು. ಅದು ಉಣ್ಣಿ ಕಟ್ತಿದ್ರಲ್ಲ. ಅದ ಏನ ಅವರು ಇವರು ಲಿಂಗಾಯತರು ಬ್ರಾಹ್ಮಣರು ಹುಡುಗರು ಬಂದ್ರಂದ್ರ ಕುರಿ ಉಣ್ಣಿ ತಗೋರು ನಡ್ನ್ಯಾಗ ಕಟ್ಕೋ, ಹೆದರಿಕೆ ಬರೋದಿಲ್ಲ. ಅದೊಂದು ಇದು ನಂಬಿಕೆ. ವೀರಪ್ಪ ನೀವು ಉಣ್ಣಿ ಯಾವಾಗ ತೆಗಿತೀರಿ? 6 ತಿಂಗಳಿಗೊಮ್ಮೆ ಉಣ್ಣಿ ತೆಗಿತೀವಿ. ಎಲ್ಲಾ ಕುರಿ ತೆಗಿತೀವಿ. ಏನು ಒಂದ್ ಇಬ್ರು ಆಳು ಹಚ್ತಿರೋ, ನೀವೇ ತೆಗಿತೀರೋ? ಅದು ಆಳದು ಏನು ಹಚ್ಚಂಗಿಲ್ರ. ಅವ್ರು ಒಬ್ರಿಗೊಬ್ರು ಹೇಳಿದೀವಿ ಅಂದ್ರೆ ಬಂಡ್ರ ಹಚ್ಚಿ ಬಂದೀವಿ ಅಂದ್ರೆ ಅವ್ರಿಗೆ ಅವ್ರ ನಾವು ಕುರಿ ಜಡಿ ತೆಗೆದು ಬರ್ಬೇಕು ಹೇಳಿದಾರೆ, ಜಡಿ ತೆಗೆದು ಬರ್ಬೇಕು ಹೇಳಿದಾರು. ಇದನ್ನ ಸುಳ್ಳು ಮಾಡಕ್ ಬರೋದಿಲ್ಲ. ಅವ್ರ ಮನೆಯನ್ನು ಕೆಲಸ ಒತ್ತೆ ಇಟ್ಟ ಕುರಿ ಜಡಿ ಇಳಿಸಿ ಬರ್ಬೇಕು ಅನ್ನೋದೊಂದು ಪ್ರೀತಿಯಿಂದ ಬಂದ ಪುಕ್ಕಟನ ರೊಕ್ಕ ಏನು ಇಲ್ದಾನ ಸೇವಾ ಮಾಡಿ ಹೋಗ್ತಾರ. ಏಕಿಟ್ಟಪ್ಪ ಇದು ವ್ಯವಸ್ಥೆ ಎಷ್ಟು ಚಂದ ಅದ ನೋಡು. ಹೋಗಿ ಅಲ್ಲ ಈಗ ಹೋಗಿ ಭಂಡಾರ ಹಚ್ಚಿ ಬರೋದಂತ, ಅವ್ರೇನೋ ಜಡಿ ತೆಗೆದಂತಾರಂತ. ಅಲ್ಲ ಎಷ್ಟೊಂದ್ ನೋಡ್ರಿ ನಮ್ಮಲ್ಲಿ ಒಂದು ಹಬ್ಬ ಆದಂಗನ ಆಗ್ತದಲ್ಲಿ. ಅಲ್ಲ ಎಷ್ಟು ಪ್ರೀತಿಯಿಂದ ಬರ್ತಾರಂತ, ಮನ್ಯಾನ ಕೆಲಸ ಬಿಟ್ಟು ಬರ್ತಾರಂತ. ಅಷ್ಟು ಚಂದ ಔತಣ ಕೊಟ್ರ ನಾವು ಊಟಕ್ಕೆ ಔತಣ ಅಂತೀವಿ, ಇವ್ರು ಉಣ್ಣಿ ತೆಗಿಲಿಕ್ಕೆ ಔತಣ, ಜಡಿ ತೆಗಿಯೋದಂತ ಚಂದ ಹೆಸರು ಇಟ್ಟಾರ. ಈಗ ನಮ್ಮಲ್ಲೆಲ್ಲ ಸಣ್ಣ ಹುಡುಗರ್ದಂಗ್ ತೆಗಿತಾರ, ಅವರಲ್ಲಿ ಅದೇ ಅವ್ರಲ್ಲಿ ಕೂಸುಗಳು. ಅದ ನಮಗ್ ಬದುಕ್ ಅಂತೀವಿ ನಾವು. ಕುರಿಗೆ ಬದುಕ್ ನೋಡು ಎಲ್ಲ ಚಲೋ ಅದಾವಲ್ಲೋ, ಎಲ್ಲ ಆರಾಮದಾವಿಲ್ಲ ನೋಡ್ರು. ಮುಂಜಾನೆ ಎದ್ದ ಬದುಕ ಅಂದ್ರೆ ಅದು ಬಂಗಾರ. ಹಿರಿಯರ ಹೇಳ್ಕೊತ ಬಂದಾರ, ಬದುಕಿನ ಮೇಲೆ ಲಕ್ಷ್ಯ ಇರ್ಲಿ. ಸೀಲುವಂತೆ ಪ್ರಾಣಿ ಅದ, ನೀರು ಕುಡ್ದಲ್ಲಿ ನೀರು ಕುಡಿಯಂಗಿಲ್ಲ. ಮೇವು ಯಾವ್ದಪ್ಪ ಬೇರೆ ಪ್ರಾಣಿಗಳು ತಿಂದಿದ್ರೆ ಅಲ್ಲಿ ಮೇವು ತಿನ್ನೋದಿಲ್ಲ. ಎಲ್ಲ ಪ್ರಾಣಿ ಒಳಗೆ ಕುರಿ ಅನ್ನೋದು ಒಂದು ಭಾಳ ಶೀಲವಂತ ಪ್ರಾಣಿ ರೀ. ಮತ್ತೀಗ ಇದನ್ನೆಲ್ಲ ಮಾಡ್ತಾರಲ್ರಿ, ಈಗ ಎಷ್ಟೋ ಜನ ಕಲಿತಾರು, ಕಲಿತ ಕೆಲಸ ಇಲ್ಲ ಅಂತ ಕುಂಡಿರ್ತಾರು, ನಿರುದ್ಯೋಗ ಅಂತ ಬಡ್ಕೋತಾರೆ. ನೀವು ಒಂದು ಸ್ಫೂರ್ತಿ ನೋಡ್ರಿ. ಕುರಿ ಕಾಯ್ಕೋತಾನೆ ನೀವು ಊರೊಳಗೆ ಇದ್ದ ಒಂದು ಉದ್ಯಮವನ್ನು ಕಟ್ಕೊಂಡಿರಿ. ಕುರಿ ಜೊತೆ ದೊಡ್ಡ ವ್ಯವಹಾರ ಆಗ್ಯದಲ್ಲ. ಇವ್ರ ಕುರಿ ಈಗ ಉದ್ಯೋಗ ಇಲ್ಲ, ಯಾವ ಕಂಪ್ನಿ ಅದು ಇದು ಏನೋ ಫ್ಯಾಕ್ಟ್ರಿ ಕಟ್ತೇನೋ ಏನೋ ಅಂದ್ರು ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಬೇಕು, ಅದು ಕಟ್ಟಬೇಕು, ಬಾಡಿಗೆ ಕೊಡ್ಬೇಕು, ಕರೆಂಟ್ ಬಿಲ್ ಕೊಡ್ಬೇಕು. ಇದಕ್ಕೇನಿಲ್ಲ, ಟ್ಯಾಕ್ಸು ಇಲ್ಲ, ಏನೂ ಇಲ್ಲ ನೋಡಿ. ಎಷ್ಟು ಚಂದ ಏನೂ ಇಲ್ಲ. ಅದ್ರ ಸೇವಾ ಮಾಡೋದು, ಅದ್ರ ಚಾಕ್ರಿ ಮಾಡೋದು, ಬಾಕ್ರಿ ಉಣ್ಣೋದು. ಮತ್ತ ರೈತರ ಹಂಗೇನ್ ಬಿಡುದಿಲ್ಲ. ಅವ್ರ ಕುರುಬ ಓಡ ಬಂದಾನಪ್ಪ, ಅವ್ರಿಗೆ ಕಾಳು ಕೊಡು, ರೊಕ್ಕ ಕೊಡು, ಏನ್ ತಗೋತಾರ ತಗೋರಿ. ಗೌಡ್ರು ಹೊಲ ಜೋಳ ಬಂದಾವ, ಕಡ್ಲಿ ಬಂದಾವ, ಕೊಡ್ರಿ ಅವ್ರಿಗೆ. ಅವ್ರು ತಿಂದು ಹೋದ್ರ ನಾವ ಸಂತೋಷ ಐತಿ. ನಮ್ಮ ಹೊಲ್ದಾಗ ಲಕ್ಷ್ಮಿ ಬಂದ್ ಬಿದ್ದಾಳ, ಭಾಳ ಅವ್ರಿಗೆ ಖುಷಿ. ಲಕ್ಷ್ಮಿ ಬಂದ್ ಬಿದ್ದಾಳ, ನಮ್ಗೆ ಈ ವರ್ಷ ಫಲ ಬೆಳಿತೈತಿ ಅನ್ನೋದು ಅವ್ರದೊಂದು ರೈತರ ನಂಬಿಕೆ. ರೈತರಿಗೆ ಅದ ಒಂದು ಇದು ಭಾಳ ಕುರುಬಗೌಡ ಹಂಗ ಅವರು ಹಚ್ಕೋತಾರ. ಯಾರು ಏನೋ ಪರಿಚಯ ಇಲ್ದವ್ರ ಕಡೆ ಪರಿಚಯ ಆಗ್ತಾರ. ಇಷ್ಟು ಸಾಲಿ ಕಲ್ತು ಎಷ್ಟು ಸಾಲಿ ಕಲಿಯಲಾರ್ದಂಗಿದ್ ನಾನು. ಹೌದೌದ್ರಿ. ಮತ್ತೀಗ ನಾವು ಇದನ್ನ ತಗೋದಾದ್ರೆ ರೀ, ನಮ್ಮ ದೇಶದ ಸ್ವಾತಂತ್ರ್ಯ ಒಳಗ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಹಲವಾರು ಜನ ಹಾಲು ಮತದಿಂದ ಬಂದು ಸ್ವಾತಂತ್ರ್ಯಕ್ಕಾಗಿನೂ ಹೋರಾಡ್ಯಾರಲ್ಲ. ಸಂಗೊಳ್ಳಿ ರಾಯಣ್ಣ ಇದ್ದಾನಲ್ಲಪ್ಪ, ಚೆನ್ನಮ್ಮಗ ಬಲಗೈ ಬಂಟ. ಸಂಗೊಳ್ಳಿ ರಾಯಣ್ಣಗ ಒಂದ್ ಧೈರ್ಯ, ಭೂಮಿಯಾಗ ಬಿದ್ದು ಕುರಿ ಹಾಲು ಕುಡುದು, ದಿವಸ ಏನ ಕಲ್ಲಾಗಿಂದ ಬಸದಂತ ನೀರು ಕುಡುದು, ಗಟ್ಟಿ ಏನು ತಿಂದ್ರು ಗಟ್ಟಿ, ಮಟ್ಟೆ ಭೂಮಿಯಾನ ಕಟ್ಟಿಗೆ ತಂದು ಸುಟ್ಟು ರೊಟ್ಟಿ ತಿನ್ನೋದು, ಕಾಳು ಅವ್ರೆಕಾಳ ಕಡ್ಲಿಕಾಳು ಹಿಂಗೆ ಕುದಿಸಿ ನೆನೆ ಇಟ್ಟು ಇಂಥ ಕ್ವಾಲಿಟಿನೇ ತಿನ್ನೋದು. ಕುರಿ ಹಾಲಿನಲ್ಲಿ
ಏನಿದೆ ಫ್ಯಾಟ್ ಜಾಸ್ತಿ ಇದೆ, ಪೌಷ್ಟಿಕಾಂಶ ಹೆಚ್ಚು. ಪೌಷ್ಟಿಕಾಂಶ ಇದೆ. ಅದು ಏನಾಗೈತಿ ಎಲ್ಲ ಥರದ ತಪ್ಪಲುಗಳನ್ನು ತಿಂತೈತಿ. ರೆಸಿಸ್ಟೆನ್ಸ್ ಪವರ್, ರೋಗಗಳು ಬರ್ಲಾರ್ದಂಗ ಅದು ರೆಸಿಸ್ಟೆನ್ಸ್ ಪವರ್, ಯಾರು ರೋಗ ನಿರೋಧಕ ಶಕ್ತಿ. ಅದರಲ್ಲಿ ಯಾರು ತಿಳ್ಕೊಂಡಾರ ಕುರಿ ಹಾಲಿನಲ್ಲಿ ತಿಳ್ಕೊಂಡಾರಲ್ಲ, ಕುರಿ ಹಾಲು ಕುಡಿದು ಹೋದ್ರೆ ನಮ್ಗೆ ಯಾವುದೋ ರೋಗಗಳು ಬರೋದಿಲ್ಲ ಅಂತಂದ ಕುರುಗುಡ್ತಕ್ಕೆ ಹೋಗಿ ಹಾಲು ಕುಡಿದು ಬರೋಣ ಅಂತೇಳಿ, ಚಾ ಕುಡಿದು ಬರೋಣ ಅಂತೇಳಿ ಬಂದು ಕುಡಿದು ಹೋಗ್ತಾರು, ಬಂದು ಕುಡಿದು ಹೋಗ್ತಾರೆ. ರೈತರಿಗೂ ಅಷ್ಟ ಖುಷಿ. ಗೌಡ್ರು, ಕುಲಕರ್ಣಿ ಅವರು ದೇಶಪಾಂಡ್ರಿ ಎಲ್ಲರೂ ಬಂದು ಅದೊಂದು ಅವ್ರಿಗೆ ಇದು ನಮ್ಗೆ ರೋಗ ರುಜಿನಗಳು ಬರಬಾರ್ದಪ್ಪ, ಕುರುಗೋಡ್ರ ಕಡೆ ಹೋಗಿ ನಾವು ಚಾ ಕುಡಿದು ಬರೋಣ ಅಂತೇಳಿ ಅವ್ರ ಕೆಳಗ ಒಂದು ಕಂಬಳಿ ಹಾಸಿರು. ಅಲ್ಲೇ ಏನು ಕುರ್ಚೆ ಬೇಡ ಏನೂ ಬೇಡ, ಕಂಬಳಿ ಹಾಸಿದ್ರು ಅಂದ್ರೆ ಕೂತ. ಆ ಕಂಬಳಿ ವಿಶೇಷ ಭಾಳ ನೋಡ, ಲಗ್ನ ಇರ್ಲಿ ಇದು ಇರ್ಲಿ ಯಾರು ಬರ್ಲಿ ಎಂತ ಸಿಂಹಾಸನ ಇದ್ರೆ ಮ್ಯಾಲ ಕಂಬಳಿ ಹಾಸ್ತಾರೆ. ಅದು ಹಾಲು ಮತದಾಗ ಒಂದು ಕಂಬಳಿನೇ ಶ್ರೇಷ್ಠ ಆಗೈತ್ರಿ. ಕಂಬಳಿ ಇಲ್ಲದ ಕಂಬಳಿ ಭಂಡಾರ, ಕಂಬಳಿ ಇಲ್ಲದ ಯಾವ್ದು ಪೂಜಾ ಪುನಸ್ಕಾರಗಳು ಯಾವ ನಡೀದಿಲ್ಲ. ಅಲ್ಲಿ ಹೆಗಲ ಮೇಲೆ ಹಾಕೊಂಡೆ ಹೋಗ್ತಾರಲ್ಲ ಹೊರಗೆ ಹೋಗ್ಬೇಕಾದ್ರೆ. ಅದು ಹೆಗಲ ಮೇಲೆ ಅಂದ್ರೆ ಅದು ಎಲ್ಲೋ ಏನೋ ಯಾರು ಇರೋದಿಲ್ಲ, ಏನು ಇರೋದಿಲ್ಲ, ಹೊಚ್ಕೊಳಕ್ ಯಾರು ಕೊಡೋದಿಲ್ಲ ಭೂಮಿಯಾಗ. ಅಲ್ಲೇ ನಿದ್ದೆ ಬಂತು, ಏನೋ ಬಂತು, ಅಡವ್ಯಾಗ ಇರೋರ್ಲ ಅದನ್ನ ಹೊಚ್ಕೊಂಡ್ ಮಾಡ್ಕೊಂಡ್ರೆ ಯಾವ ಥಂಡಿಯೂ ಇಲ್ಲ, ಮಳಿನೂ ಇಲ್ಲ. ಮತ್ತ ನಾವು ಸಣ್ಣಾಗಿದ್ದಾಗ ಕೇಳ್ತಿದ್ವಿ ಕಾಕ, ಕುರುಬ್ರು ಯಾವತ್ತು ಈಗ ಅವ್ರಿಗೆ ಏನ್ ಎಲ್ಲಾ ಕುರಿಗಳ ನಡು ಹೋಗಿ ಮಕ್ಕೊಂಡ್ ಬಿಡ್ತಾರ ನಿದ್ದೆ ಬರ್ತಂದ್ರ ಅಷ್ಟು ಬೆಚ್ಚಗ ನಿದ್ದೆ ಬರ್ತದ ನೆಮ್ಮದಿಯಾಗಿ ಅಂತ ಹೇಳ್ತಿದ್ರಂತ. ಅದು ಭೂಮಿ ಒಳಗ ಮನ್ಕೊಂಡ್ರ ಕುರಿ ಒಳಗ ನಡ್ಬಾರ್ಕ ಏನೋ ಭಾಳ ಚಳಿಗಾಲ ಅಲ್ಲ ಇವ ಟೈಮ್ದಾಗ, ಕುರಿ ನಡ್ಬಾರ್ಕ ಹೋಗಿ ಮನ್ಕೊಂಡ್ ಬಿಟ್ರ ಚಳಿನೂ ಬರೋದಿಲ್ಲ. ಆ ಭೂಮಿ ಆಕರ್ಷಣೆ ಜಗತ್, ಆಕರ್ಷಣೆದಿಂದ ಸರಿಯಾಗಿ ನಿದ್ದೆ ಹತ್ತಿ ಮತ್ತ ಮುಂಜಾನೆ ಭೂಮಿ ತಿರುಗಬೇಕಲ್ಲ, ಮತ್ತೆ ಫ್ರೆಶ್ ಆಗಿಬಿಡ್ತಾನ. ಕುರುಬರಿಗೆ ಅದೊಂದು ಶಕ್ತಿ. ಯಾವ್ದೋ ಎ ಸಿ ರೂಮ್ ಬೇಡ, ಯಾವ ಕಾಟ ಬೇಡ, ಯಾವ ಗಾದಿ ಬೇಡ, ಅದ ಭೂಮಿಯಿಂದನ ಆರೋಗ್ಯ ಚಲೋ ಆರೋಗ್ಯ ಸಿಗ್ತೈತಿ ನೋಡು. ಹಾಲ್ ಮತದೊಳಗ ಇವರು ಕನಕದಾಸರದ ಆಸರಿ. ಕುಲವೆಂದು ಹೊಡೆದಾಡಿದ್ರಿ ನಮ್ಮ ಅವ್ರು ಹೇಳಿದ್ರು ಪಾಪ ಅವ್ರು. ಬದುಕಿದನು ಅಂತ ಹೇಳಿದ್ರು, ಭವ ಏನಾಗ ಹಿಂಗಿತ್ತು ಅಂತ ಹೇಳಿದ್ರು. ಕನಕದಾಸರು 1 2 ಮತ್ತ ಅವ್ರ ದಾಸರಪ್ಪ ಮತ್ತ ಈಗ ಇವನೇ ಇಷ್ಟು ಸಾಲಿ ಕಲ್ತರ್ನು ಅವನ ಪರಿವಾರ ಕುರಿ 1000 ಕುರಿ. ಮತ್ ಕಿಟ್ಟಪ್ಪ ನೀ ಅಂತಿ ಹಗುರಿಲ್ಲವ, ಮನ್ಯಾಗ 2 ಆಡವ. ಈಗ ಆಡ ಈಗ 15 ಲಕ್ಷ ಕೇಳಿಕತ್ತಾರ. ಈಗ ಮಂದಿ 25 ಕೇಳಕ್ ರೆಡಿ ಆಗ್ಯಾರ. ನಾ ಕೊಡಂಗಿಲ್ಲ ಅಂತ ನನ್ ಟಗರ್ ಇದ್ರ ಅವ್ ನಾ ಕೊಡಂಗಿಲ್ಲ ಅಂತ ನನ್ ಭಾವನಾತ್ಮಕ ಸಂಬಂಧ ಬೆಳೆದದ. ಅದ್ರ ಕೂಡ ಇದ್ರ ನಾ ರೊಕ್ಕ ನೋಡವಲ್ಲ, ಅವು 2 ಟಗರ್ ಬಿಟ್ಟು ನಾ ಇರಂಗಿಲ್ಲ. ಹೇಳ ವೀರಪ್ಪ ಟಗರಿನ ಬಗ್ಗೆ. ಟಗರ್ ನಮ್ ಕುರಿ ಒಳಗ ಟಗರ್ ಇರ್ತಾವ. ಟಗರ್ ಅಂದ ಸ್ಪೆಷಲ್, ಅದು ಕುರಿ ಒಳಗ ದೊಡ್ಡದ ಟಗರ ಒಂದು ಸ್ಪೆಷಲ್ ಕಟ್ಟಿರ್ತೀವಿ. ಅದಕ್ಕೆ ಡೈಲಿ ಹಾಲು ತತ್ತಿ ಚಲೋ ಹಾಲು ತತ್ತಿ ಕುಡಿಸ್ತೇವೆ. ಮುಂಜಾನೆ ಅದು ಎಷ್ಟು ಓಡ್ತೈತೆ ಅಷ್ಟು ರನ್ನಿಂಗ್ ಮಾಡ್ತೇವೆ. 10 ಕಿಲೋಮೀಟರ್ ಆಗಲಿ 5 ಕಿಲೋಮೀಟರ್ ಓಡಿಸ್ತೇವೆ. ಅದ್ರ ದಮ್ ಮುರಿಬೇಕು, ತತ್ತಿ ಹಾಲು ಕುಡುದು. ಪೈಲ್ವಾನ್ರು ಏನ್ ತಿಂತಾರ ಪೈಲ್ವಾನ್ರದಂಗ ಮೇಯಿಸ್ತೀವಿ. ರನ್ನಿಂಗ್ ಅದಕ್ಕೆ 9-10 ಕಾಳು ಹಾಕಿ ಅದಕ್ಕೆ ಏನು ವ್ಯವಸ್ಥೆ ಬೇಕು ಅದೆಲ್ಲ ಕುಡಿಸಿ, ಹಾಲು ಕುಡಿಸಿ ನೈಟು ಹಗಲಿನೂ ಕುಡಿಸ್ತೇವೆ, ರಾತ್ರಿನೂ ಕುಡಿಸ್ತೇವೆ. ಪೈಲ್ವಾನಿಗೆ ಗಟ್ಟಿ ಆಗ್ತೈತಿ. ಒಂದು ಮೈದಾನದಾಗ ಹೋಗ್ಬೇಕಾದ್ರೆ ಪೈಲ್ವಾನ ಯಾವ ರೀತಿ ಸ್ಟೇಜ್ ರೆಡಿಯಾಗಿ ಹೋಗಾನ ಹಂಗೆ ನಮ್ಮ ಟಗರ ರೆಡಿ ಮಾಡ್ತೀವಿ. ಯಾಕಂದ್ರೆ ನಮ್ಮ ಮೈದಾನದಾಗ ನಮ್ಮದೊಂದು ಕ್ರೇಜ್ಲೇ ಹೋಗ್ಬೇಕು. ನಮ್ಮ ಟಗರ್ ಹೆದರಿ ಬರಬಾರ್ದು, ಹೆದರಿ ಬರಬಾರ್ದು, ಅಂಜಿ ಬರಬಾರ್ದು, ಒಳ ತಾಕತ್ತಿಲ್ಲ ಏನಿದೆ ಮೇಷದ ನಾನು ಅನ್ಸ್ಕೋಬಾರ್ದು. ಯಾಕಂದ್ರೆ ಅಲ್ಲಿ ನಮ್ಮ ಹೆಸರು ಬರಬೇಕು. ಈಗ ಅಲ್ಲೇ ಮೊನ್ನೆ ಕೊಣ್ಣೂರು ಕಣದಾಗ 130 ಟಗರ್ ಕೂಡಿದ್ದು ನಮ್ಮ ಟಗರ್ ಜೊತೆ. 130 ಟಗರ್ ಜೊತೆ ಅದ್ರೊಳಗೆ ನಮ್ಮದೊಂದು ಅದು ಕರ್ನಾಟಕದ ರಾಷ್ಟ್ರ ಮಟ್ಟದ ಮೈದಾನ. ಅದನ್ನ ನೋಡಾಕ ಜನ 30 ಜಿಲ್ಲಾ ಜನ ಎಲ್ಲ 1 ಲಕ್ಷ 2 ಲಕ್ಷ ಜನ ಮೈದಾನ ನೋಡ್ಲಿಕ್ಕೆ. ವರ್ಷದಾಗ ದೀಪಾವಳಿ ಆದ ನಂತರ ದೀಪಾವಳಿಗೆ ಇರ್ತೈತಿ ಜಾತ್ರೆ. ಎಲ್ಲ ಸುತ್ತಮುತ್ತ ಜಿಲ್ಲಾದವರೆಲ್ಲ ಬಂದಿದಾರ. ಚಲೋ ಟಗರ್ಗಳ ನಂದು ಬರಬೇಕು ನಿಂದು ಬರಬೇಕು ಅಂತಂದು ಚಲೋ ಬಹುಮಾನಗಳು ಇಟ್ಟಿದ್ರ. ಕಾರ್ ಗಾಡಿ, ಬುಲೆಟ್, ಸ್ಪ್ಲೆಂಡರ್ ಪ್ಲೇಸ್, ಶೈನ್ ಗಾಡಿ ಎಲ್ಲ, ಪ್ಯಾಣ, ಕೂಲರ್ ಎಲ್ಲ 10 ತಕ ಬಹುಮಾನ ಇಟ್ಟಿದ್ರು. ಎಷ್ಟು? 10 ಬಹುಮಾನಗಳು ಇಟ್ಟಿದ್ರು. 10 ಬಹುಮಾನಗಳು ಇಟ್ಟಿದ್ರು. 1ರಿಂದ 10ನೇ ಇದ್ರ ತಕ ಬಹುಮಾನಗಳನ್ನ ಕೂಡ ಹಾಕಿಟ್ಟಿದ್ರು. ಅದರಲ್ಲಿ ನಮ್ದು ಒಂದು ಮೇಕಳಿ ಬೆಟ್ಟ ಅಂತೇಳಿ ಹೋಗಿತ್ತು. ಮೇಕಳಿ ಬೆಟ್ಟ ಅಂತ ಒಂದು ನಾವು ನಮ್ಮ ಅಭಿಮಾನಿಗಳು ಅದಾರ, ಹುಡುಗರ ಟಗರಿನ ಅಭಿಮಾನಿಗಳು. ಅದರ ವ್ಯವಸ್ಥೆ ನಾ ಮಾಡೋದಿಲ್ಲ,
ಅವ್ರ ಜಳಕ ಅದ್ರದ್ದು ಏನು ವ್ಯವಸ್ಥೆ ಸ್ವಚ್ಛ ಮಾಡೋದು ಮಟ್ಟೋದು, ರಾತ್ರಿ ಅದ್ರ ಸೇವಾ ಮಾಡೋದು, ಅದ್ರ ತಕ್ಕ ಮನ್ಕೋದು, ಹಿಂಗೆಲ್ಲ ಮಾಡಿ ಅದು ಕರ್ಕೊಂಡು ಎಲ್ಲ ಅವ್ರಿಗೆ ಹೆಂಗೆ ಬೇಕಂತ ಟೀ ಶರ್ಟ್ ಮಾಡಿಸಿದ್ನಿ. ಏ ಅಣ್ಣ ನಾವು ಹೋಗಾವ್ರದೇವು ಹೆಂಗ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ನಿಮಗೆ ಏನು ಬೇಕು ಎಲ್ಲ ತಗೋರಿ, ಟಗರ ತಗೋರಿ, ಹೋಗಿ ಮೈದಾನ ಮಾಡ್ಕೊಂಬರಿ ಅಣ್ಣ, ನಮ್ಮ ಊರ ಹೆಸರು ತರಬೇಕು, ನಿಮ್ಮ ಟಗರ ಕುಡಾಕ್ಬೇಕಂದಾಗ ಕೊಟ್ಟು ಕಳ್ಸಿದ್ರಿ ಅಣ್ಣ, ನೀನು ಬರಾಕ್ಬೇಕಂದ್ರೆ ಹೋದ್ನಿ. ನನ್ನ ಅಟ್ಟ ಸೈಡ್ ಅನ್ನ ನಿಲ್ಲಿ, ನೀನು ಏನೇನು ಬಂದ್ರು ನಾವು ನೋಡ್ತೇವ ಅಂತ ನಿಲ್ಸಿದ್ರು. ನಂದಲ್ಲ ಅದನ್ನ ನಮ್ಮ ಟಗರ್ ಐತೆ ಅಂತೇಳಿ ದೊಡ್ಡ ಅಭಿಮಾನದಿಂದ ತಗೊಂಡ್ ಹೋದ್ರು. ಯಾರು ಸಂತೋಷ, ಅಶೋಕ, ಸಚಿನ್, ಓಂಕಾರ ಅಂತೇಳಿ ಇವರೆಲ್ಲ ಹುಡುಗರು ದೊಡ್ಡ ಟೀಮ್. ಏನು ಬಂದರೂ ಒಂದು ಎದುರಿಸುವಂತ ಶಕ್ತಿ ಅವರಲ್ಲಿ ಐತಿ. ಅದಾಗ ಎಂತೆಂತ ಟಾಪ್ ಕರ್ನಾಟಕದಾಗ ಟಾಪ್ ಮರಿ. ನಂದು ಇಲ್ಲೇನು ಬೆಟ್ಟ, ಮೇಕಳಿ ಬೆಟ್ಟ ಇದೆಂತ ಮರಿ, ಸಣ್ಣ ಮರಿ ಇದೇನು ಹಿಡಿತೈತಿ, ಇದನ್ನ ಯಾಕೆ ತಂದರು ಅಂತೇಳಿ ಜನ ಅನ್ನಕತ್ರ ಒಳಗೆ ಮೈದಾನದಾಗ ಇಳ್ದಾಗ ಒಳಗೆ ಬರೋದು ನೋಡಿ, ಯಾಕೆ ತಂದರು ರೂಪಾಯಿ ಇದನ್ನ, ಇಂಥ ಟಗರ ಇದೇನು ಮಾಡೋದ, ಇಂಥ ಟಗರ ಅಲ್ಲೂ ಟಾಪ್ ಮರಿ. ಬಲರಾಮ, ಮೆಂಟಲ್ ಮಂಜ, ಇವೆಲ್ಲ ಹೆಸರು ಚಂದ ಚಂದ ಇಡ್ತಿರೋ ಮೆಟಲ್ ಮಂಜ ಅಂತ ಬಲ್ಲ ಎಲ್ಲ ಥರ ಟಗರುಗಳು ಬಂದಿದ್ವು. ಅಂತ ಟಾಪ್ ಟಗರುಗಳೆಲ್ಲ ಹೊಡೆದಾಕೋತ 20-30 ಪೆಟ್ಟು ಹೊಡ್ಕೊಂತ 4 ನಂಬರ್ ಆಯ್ತು. 4 ನಂಬರ್ ಆಯ್ತು, ಮೈದಾನ ಮಾಡಿತ. ಈ ಕರ್ನಾಟಕ ತುಂಬಾ ಮೇಕಳಿ ಬೆಟ್ಟ ಅಂತಂದು ಇದಾದ್ರೆ ಅದರದೇ ಹೆಸರು ನೋಡಿ, ಎಷ್ಟು ಅಭಿಮಾನ ಬೆಳೆಸಿದ್ದಲ್ಲ, ಹೆಸರು ಮಾಡ್ತಿರು. ಅದನ್ನ ನೋಡಾಕ ಇನ್ನು MLA ಆರ್ಚ್ ಬಂದಾಗ ಹೆಂಗ ಅವ್ನ ಮನಿಗೆ ಭೇಟ ಹೋಗ್ಯಾರ, ನೋಡಿ ಮನಿಗೆ ಮಂದಿ ಬರ್ತಿದ್ರು, ಮನಿಗೆ ಬಂದ ಮಾಲಿ ತಗೊಂಡ ಮಹಾರಾಷ್ಟ್ರ, ಕೊಲ್ಲಾಪುರ, ಹಾವೇರಿ ಎಲ್ಲಿ ನೋಡ್ರಿ, ನಮ್ಮ ರಾಯಬಾಗಲ್ಲಿ ಹಾವೇರಿ, ಶಿವಮೊಗ್ಗ, ಚಿತ್ರದುರ್ಗ ಎಲ್ಲಿರಿ ಬೆಳ್ತಕ್ಕ ಬಂದ ಬೆಟ್ಟ ನೋಡಿ ಅದ್ರ ಫೋಟೋ ಹೊಡ್ಕೊಂಡ್ ಹೋಗಿ ನೋಡಿ ಸಾಥ್ ಕೊಟ್ಟ, ಅಣ್ಣ ಬೆಳೆಸ್ರಿ, ಇದಾಗ್ಲಿ, ಚಲೋ ಮಾಡಿದಿರಿ, ಸಪೋರ್ಟ್ ಏನ್ ಎಲ್ಲಾ ಕೇಳಿದ್ರ ಟಗರ ಕೊಡ್ರಿ ಬೇಡ, ನಮ್ಮ ಊರ ಆಸ್ತಿ ಐತಿ, ಅನ್ನ ಕೊಡೋದು ಬೇಡ ಅಂತೇಳಿ ಎಲ್ಲ ಹುಡುಗರು ಊರ್ ಮಂದಿನೂ ಸಪೋರ್ಟ್, ಊರ್ ಮಂದಿ ನಮ್ಮ ಊರ ಆಸ್ತಿ ಆಗೈತಿ ಇರ್ಲಿ ಅಂತ ಅಂದಾಗ, ಮನಿ ಮುಂದೆ ಐತಿ, ಮನಿ ಮುಂದೆ ಇದ್ರ ಬಂದ್ ಹೊತ್ತು ರೊಕ್ಕ ನೋಡೋದು ಬೇಡ ಅಂತೇಳಿ ಇರ್ಲಿ ಅಂತ ಬಿಟ್ಟಿದ್ವಿ. ನೋಡ ಅದ ನಮ್ ಈಗ 50 ಲಕ್ಷ ವಾಲ್ಯಲ್ಲಿ ಈಗ ಹಂಗ ಸಂಬಂಧ ಬೆಳೆದ್ ಬಿಟ್ಟದ, ಅದಕ್ಕೆ ಬೆಲೆ ಕಟ್ಲಿಕ್ಕೆ ಬರಂಗಿಲ್ಲ ಅವನ ಪ್ರಕಾರ. ಏನಂದ ಅವ್ರಿಗೆ ನಮ್ಮ ಹುಡುಗರಿಗೆ ಒಂದು ಹೆದರಿಕೆ ಇಲ್ಲ. ನಮ್ಮ ಮೇಕಳಿ ಬೆಟ್ಟ ಓದಿವಿ ಅಂದ್ರ ನಮಗೆ ಎಲ್ಲಿ ಆದ್ರೂ ಅಂಜಿಕಿಲ್ಲ, ನಮ್ಮ ಮರ್ಯಾದೆ ಉಳಿಸ್ತೈತಿ, ನಮ್ಮ ಯಾವ್ದೋ ಒಂದು ಗೆದ್ಕೊಂಡ ಬರ್ತೈತಿ. ಅದು ಸೋತ್ರ ಪರವಾಗಿಲ್ಲ, ಮೈದಾನದಾಗ ಇಳದ ಜನ ಮೆಚ್ಚುವಂಗ ಆಡ್ತೈತಲ್ಲ ಅದು ಹೆಚ್ಚು. ಸೋಲಿಗೆಲ್ಲೂ ಪ್ರಶ್ನೆ ಇಲ್ಲ, ಬೀರಪ್ಪ ಚಂದ ಹೇಳ್ದ, ಜನ ಮೆಚ್ಚುವಂಗ ಆಟ ಆಡಿದ್ರಲ್ಲ. ಕಿಟಪ್ಪ ಇನ್ನೊಂದಲ್ಲಿ ಸುತ್ತಲೂ ಕೂತಿರ್ತಾರಲ್ಲ, ಅವ್ರೊಂದ್ 100 ಮಂದಿ ಬೆಟ್ಟ ಹಚ್ಚಿರ್ತಾರ, ಅವ್ರಿಗೂ ಒಂದು ಆಟೆ ಕೆಳಗ್ ಕೂತವ್ರಿಗೆ. ಏನಪ್ಪ ಅಷ್ಟೆಲ್ಲ ನೀವು ಬೀರಪ್ಪನಿ ಅದಕ್ಕೇನು ಟ್ರೈನಿಂಗ್ ಕೊಡ್ತೀರ? ಟ್ರೈನಿಂಗ್ ಕೊಡ್ತೇವೆ, ಅದಕ್ಕೆ ಗೊತ್ತಾಕೈತಿ. ನನ್ನ ಮೈದಾನಕ್ಕೆ ಇವತ್ತು ಒಯ್ಯಾತಾರು ನೋಡಿ, ನಾ ರೆಡಿ ಆಗ್ಬೇಕು ನೋಡು. ಅಷ್ಟ ಸೈಲೆಂಟ್, ಅಷ್ಟ ಏನು ಯಾವಾಗ ಯಾವ ಸಮಯದಾಗ ಹೆಂಗ ಮಾಡ್ಬೇಕು ಎಲ್ಲ ಅಷ್ಟ ಪರ್ಫೆಕ್ಟ್ ಆಗ್ಬಿಟ್ಟೈತಿ. ಅಷ್ಟೇ ಸೈಲೆಂಟ್ ಅಂತ ಶೂರ್ ಶೂರ. ಅದು ಮೈದಾನದೊಳಗೆ ಹೋಗು ಟಿವಿನೇ ಬೇರೆ ಇರ್ತದ, ಟಿವಿನ ಬೇರೆ ಇರ್ತದೆ. ಚಪ್ಪಾಳಿ ಹೊಡೆದಿರ್ತಾರೆ. ಸಂತೋಷ ಪೂಜಾರಿ ಅಂತ ಹುಡುಗ ಅದಾನ ಅದ್ರ ಆಡ್ಸಾಕ. ಅಣ್ಣ ಹಿಂಗ ನಾವು ಟಗರ ಹೋಯ್ತಾನೆ ಹೆಂಗ ಹೋಯಪ್ಪ, ನೀ ದೇವ್ರ ಆಶೀರ್ವಾದ, ಬೇರಪ್ಪ ಜನ ಆಶೀರ್ವಾದ ಹೋಯ್ರಿ. ಆಡ್ಸು ಹೊತ್ನ್ಯಾಗ ಅವಂಗೆಲ್ಲ ಹೇಳ್ತೈತಿ, ನಾ ಇನ್ನೂ ಆಡ್ತೇನು, ನನಗ್ ಸಾಕು ಅನ್ನೋದು ಸಿಗ್ನಲ್ ಕೊಡ್ತೈತಿ ಅವ್ನು. ನೋಡ ಆ ಸಿಗ್ನಲ್ ಮೇಲೆ ಅವ್ನ ಅಷ್ಟು ನಂಬೈತಿ. ಅಲ್ಲ ಟಗರು ಹೇಳ್ತದಂತ, ನಾ ಇನ್ನ ಆಡವ ಅಂತ ಹೇಳ್ತಿದ್ರೆ ಸಿಗ್ನಲ್ ಕೊಡ್ತದಂತ. ನಾ ಆಟ ಬಿಡ್ತೇನೆ, ನನಗೆ ಸಾಕು ಅನ್ನೋದು ಸಿಗ್ನಲ್ ಕೊಡ್ತೈತಿ. ನೋಡು, ಆದ್ರ ನಮ್ ಪ್ರಾಣಿಗಳು ನಂಬಿದ್ವು ಅಂದ್ರ ಯಾವತ್ತೋ ಇದು ಮಾಡೋದಲ್ಲ, ಕೈ ಬಿಡೋದಲ್ಲ. ಬಾ ಚಂದ ಹೇಳಿದ್ನಲ್ಲ, ಪ್ರಾಣಿ ನಂಬಿಕೆ ಬದ್ಲ ನಂಬಿಕೆ ನಾವು ನಂಬಿದ್ರೆ ನಮ್ಮನ್ನ ಕೈ ಬಿಡಂಗಿಲ್ಲ. ಕುರಿ ಮರಿ ನಾಯಿಗಳಾದ್ರೂ ಏನು ಒಬ್ಬೊಬ್ರು ನಮ್ ಸಂಚಾರಿ ಕುರುಬರಿಗೆ ನಾಯಿನ ಆಧಾರ್, ನಾಯಿನೇ ಸೆಕ್ಯೂರಿಟಿ, ನಾಯಿನ ಪೊಲೀಸ್, ನಾಯಿನ ಆರ್ಮಿ. ನೋಡು ಈಗ ಬರೇ ಕುರಿ ಅಂತಿ, ಇಷ್ಟು ಕುರಿಯಿಂದ ದೊಡ್ಡ ಒಂದು ಉದ್ಯಮಿ ಮಾಡ್ಕೊಂಡ. ಎಂತಿಂತ ಟಗರುಗಳು, ಎಂತಿಂತ ಇದು ಇಷ್ಟು ಸಾಲಿ ಕಲಿತು ಊರಾಗಿದ್ದು, ಊರ ಅಭಿಮಾನಿ ಇದ್ದು, ಅವ್ವಾಪನ ಅಭಿಮಾನಿ ಇದ್ದು, ಅಣ್ಣ ತಮ್ಮಂದ್ರ ಅಭಿಮಾನಿ ಇದ್ದು, ಎಲ್ಲಾ ಮಂದಿ ಅಭಿಮಾನಿ ಇದ್ದು, ಹೀಗೆ ನಮ್ಮ ಹುಡುಗರು ತಯಾರಾಗಬೇಕು. ಸುಮ್ಮನೆ ನೌಕರಿ ಇದ್ದಿದ್ದು ಕಳ್ಕೊಳ್ಳೋದ ಸಿಗ್ಲಿಲ್ಲ ಅಂತ ಹೇಳಿ ಮತ್ತೆ ಅದಕ್ಕೆ ನಮ್ದೆಲ್ಲ ಕಳ್ಕೊಳ್ಳೋದು. ಬರೀ ಒಂದ್ ನೌಕರಿಗೆ ಅಲ್ಲಿ ಹೋಗಿ ನೌಕರಿ ಮೇಲೆ ಇದ್ದಾನೆ, ನೌಕರಿ ಮೇಲೆ ಇದ್ದಾನೆ. ಈಗ ಎಷ್ಟು ಚಂದ ಹೇಳ್ತಾನೆ. ಕುರಿ ಸಾಕೋದ್ರಿಂದ ಯಾವ ನಾವು ಕುರುಬ್ರು ಅಷ್ಟ ಸಾಕ್ಬೇಕಂತಿಲ್ಲ, ಹಂಗೇನಿಲ್ಲ. ಇಲ್ಲ ಅವ್ರಿಗೇನು ಬಡತಾನ ಅನ್ನೋದಿಲ್ಲ. ಬಡತಾನ ಯಾಕಿಲ್ಲ ಅಂದ್ರ, ಒಂದು ಮರಿ ಮಾರಿದಂದ್ರ ಅವ 6 ತಿಂಗಳ ಗಂಜಿ
6 ತಿಂಗಳು ಒಂದು ಮರಿ 6,000 7,000 ಮಾಯ್ತಂದ್ರ ಸಣ್ಣ ಮರಿ 7,000 ರೂಪಾಯಿ ಸಂತಿ ಮಾಡಿ ಮನ್ಯಾಗ ಹೋಗೋದಂದ್ರ ಎಷ್ಟು ರೊಕ್ಕ ಅವನ ಕುಟುಂಬ 2-3 ತಿಂಗಳು ಜಗತೈತಿ. ಮತ್ತೊಂದು 6 ತಿಂಗಳು ಅಂದ್ರೆ ಬಡ್ತಾನ ಇಲ್ಲ, ಮತ್ತೊಬ್ಬರ ಕಡೆ ಕೈ ಚಾಚಂಗಿಲ್ಲ, ಕೈ ಚಾಚಂಗಿಲ್ಲ. ಎಲ್ಲ ನಡೆದಾಡೋ ಬ್ಯಾಂಕ್ ಇರ್ತೈತಿ. ಏನೋ ನಡೆದಾಡೋ ಬ್ಯಾಂಕ್ ನಡೆದಾಡೋ ಬ್ಯಾಂಕ್ ಇರ್ತೈತಿ. ಏನೋ ಭಾಳ ಅಡಚಿನಿ ಬತ್ತು, ಏನೋ ಮಕ್ಕಳ ಮದ್ವಿ, ಅದ್ರ ಸಂಬಂಧ ಸಾಕಿರ್ತೀವಲ್ಲ, ಮಕ್ಕಳ ಮದ್ವಿ ಏನೋ ಬತ್ತು, ಹೊಲ ತಗೋತೀವಿ ಅಂತಂದ್ರ ನಡೆದಾಡೋ ಬ್ಯಾಂಕ್ ಇರ್ತೈತಿ. ಅಲ್ಲಿ ಹೋದ್ರ ಬ್ಯಾಂಕಿನವ್ರು ರೊಕ್ಕ ಕೊಡಕ್ ಲೇಟ್ ಮಾಡ್ತಾರ, ಆದ್ರ ಮಾರ್ಕೆಟ್ದಾಗ ನಿಂತರ ಇದ್ರ ರೊಕ್ಕ ಕಾಲ್ ಬಿದ್ದು ಕೊಟ್ಟು ರೊಕ್ಕ ಕೊಟ್ಟು ಹೋಗ್ತಾರ. ಅಷ್ಟು ಬೆಲೆ ಐತಿ ಬದುಕಿಗೆ. ಇದನ್ನೇ ನಂಬಿ ಕೋಟ್ಯಾಧೀಶ ಆಗ್ಯಾನ. ಏನಿಲ್ದವ ನಮ್ ಬೀರಪ್ಪ ಇಷ್ಟು ಕಲ್ತು ಮಾಡಿ ಕುರಿ ನಂಬಿ ಅವ್ರ ಧರ್ಮ ನಮ್ದಿದು, ನಾವ್ ಇದನ್ನ ಮಾಡಬೇಕು, ಪರಿವಾರ ಮತ್ತೆ ದೊಡ್ಡ ಒಂದು ಅಂತಃಕರಣ ಬೆಳೆಸ್ಕೊಂಡ್ಬಿಟ್ಟಾನಲ್ಲ ಆ ಕುರಿಗೂಡ ಆಡಿನ ಬಾ ಚಂದ ಹೇಳ್ದ. ಅಷ್ಟ ನಾವು ಭಕ್ತಿದಂದ್ರೂ ಮಾಡ್ಬೇಕ. ಹೌದು, ಮತ್ತೆ ಕುರಿ ಮೇಲೆ ಅಷ್ಟ ನಂಬಿಕೆ ಇಟ್ಟ ಭಕ್ತಿ ಶ್ರದ್ಧಾ ಬೇಕು, ಶ್ರದ್ಧಾ ಬೇಕು. ಅಲ್ಲಿ ಬೀರಪ್ಪ ನೀವು ಚಾಕ ಕುರಿ ಹಾಲು ಹಾಕ್ತೀರೇನ್ ಮನ್ಯಾಗ? ಕುರಿ ಹಾಲು ಹಾಕ್ತಿವಿ. ಹಾಕ್ತಿರಿ? ಈಗ ಅವ ಬಾಳ್ ಬೆರಕಿದ್ದಾನ ನೋಡ, ನನ್ನ ತಂದ ನೀ ಕುರಿ ಬಾಜು ಮನೆ ಕಾಕಾಗ ಕುರಿ ಹಾಲು ಹಾಕಿ ಚಹಾ ಕುಡಿಣ ನಂದ ಕಿಟ್ಟಪ್ಪ ಚಲೋ ಚಹಾ ಮಾಡ್ತಾನಂದ, ಅಲ್ಲೇ ಹೋಗಿ ಕೊಡೋಣ ಕಿಟ್ಟಪ್ಪ ತಗೋಪ್ಪ ತಂದು ಕೊಟ್ಟ ನೋಡಿದ್ರ ನಾವು ನೋಡೋಣ. ಏನ್ ರುಚಿ ಅದನ್ನು ಚಾ ಭಾಳ ಚಾ ರುಚಿ ಅದ ನೋಡಿ. ಹೌದೌದು, ನಾವು ದಿವ್ಸದಕ್ಕಿಂತ ಇದು ಬ್ಯಾರೆನ ಟೇಸ್ಟ್ ಕೊಡತ್ತ. ನಾವು ಗಟ್ಟಿ ಆದಿವಿ ತಗೋ, ವೀರಪ್ಪ ನಾಡಿನ ಹಾಲು ಕೊಡೋದು, ಕುರಿ ಹಾಲು ಕುಡ್ದು ಗಟ್ಟಿ ಆದಿವಿ. ಮತ್ತೇನಂತಿ ವೀರಪ್ಪ, ಹೋಗೋಣ ಏನು ಇಲ್ಲೇ ಕೊಡೋಣ ಕಿಟ್ಟಪ್ಪನ ಮನ್ಯಾಗ? ಕೂಡ್ರಿ, ಅದಕ್ಕೇನಿಲ್ಲ. ಮತ್ತೇನ ನಮಗ್ ಇನ್ನೂ ಹೊಸ ಹೊಸ ತಿಳ್ಕೋದ ವಿಚಾರಗಳು ಬಾಳ ಇರ್ತಾವ. ಮತ್ತ ಬರ್ತಾನಲ್ಲ ವೀರಪ್ಪನ ಬಿಡೋಣ ಯಾಕ ಸುದ್ದಿ ಹೇಳ, ಅವ್ನ ಬಿಡಂಗೇ ಇಲ್ಲ. ಅವ್ನ ಕುರಿ ಮೇಸವ್ರು ಯಾರಿಲ್ಲ, ಮತ್ ಹೋಗ್ಬೇಕು, ಮತ್ತ ಅವಕಾಶ ಸಿಕ್ಕಕ್ ಬರ್ತೀವಿ ನೋಡ. ಪಾಪ ಅವ್ರ ಕುರಿ ಮೇಯಿಸ್ಬೇಕಲ್ಲ, ಕುರಿ ಕಾಳಜಿನೂ ಅದ ಅವನಿಗೆ. ಮನ್ಯಾಗ ಒಂದು ಯಾರೋ ತೀರ್ಕೊಂಡಾರ ಅಂದ್ರೂ ಕುರಿ ಟೈಮಿಗೆ ಎಬ್ಸಬೇಕು. ಸತ್ತದ ಹೆಣ ಗಾಡಿ ಕುಣಿಸಾದ್ರು ಕುರಿ ಎಬ್ಸ್ಬೇಕು. ಕಟ್ಟಕ್ ಅವು ಕಟ್ಟಿ ಹಾಕು ಬದುಕಲ್ಲ, ದನಗಳಲ್ಲ, ಎಬ್ಸ್ಕೊಂಡ್ ಹೋಗಬೇಕ, ಮೇಸಕ್ ಹೋಗಬೇಕು. ಏನ ಮನ್ಯಾಗ ಹಿಂಗಾಗೈತಿ ಅಂದ್ರು ಯಾರು ಕೇಳುದಿಲ್ಲ, ತಗೊಂಡ್ ಆ ಟೈಮ್ ಸರಿ ಹೋಗಬೇಕು. ಗೌರ್ಮೆಂಟ್ ಡ್ಯೂಟಿ ಅವ್ರು ಸ್ವಲ್ಪ ಲೇಟ್ ಮಾಡ್ತಾರ, ಆದ್ರೆ ಕುರಿ ಮೇಸಕ್ ಹೋಗೋ ಟೈಮಿಗೆ ಲೇಟ್ ಮಾಡೋಂಗಿಲ್ಲ, ಒಟ್ಟೆ ಒಟ್ಟೆ ಮಾಡೋಂಗಿಲ್ಲ. ಅಂದ್ರೆ ಕಾಳಜಿ ಅಷ್ಟು ಹೇಳ, ಕಳಕಳಿ ಅಷ್ಟು. ಗೌರ್ಮೆಂಟ್ ನೌಕರಿದವ್ರಕ್ಕಿಂತ ಹೆಚ್ಚಿಂದ ಅಷ್ಟೈತಿ. ಯಾಕಂದ್ರೆ ಅವು ನಮ್ಗೆ ಪ್ರಸಂಗ ಬಂದಾಗ ನಮ್ಮನ್ನ ನೋಡ್ತಾವ, ನಾವು ಅವ್ನ ನೋಡ್ಬೇಕು. ಕಿಟಪ್ಪ ಅದಕ್ಕೆ ಅವನದು ಕಾಳಜಿ ಭಾಳ ಅದ. ಹೋಗ್ಬೇಕಂತಾನ ಅವನಿಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ರಾಯಬಾಗ್ ಬತ್ ಹತ್ತಿಸಿ ಮನಿಗೆ ಬರ್ತೀನಿ. ಆಯ್ತು, ಆಯ್ತು, ಹೋಗೋಣ ಕಿಟ್ಟಪ್ಪ, ನಡಿ ಬೇರಪ್ಪ, ಹೋಗೋಣ. ನಮಸ್ಕಾರ. ನಮಸ್ಕಾರ.